ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅಂದರೆ ನಾಲ್ಕು ಗೋಡೆ ನಡುವೆ ಇಬ್ಬರ ನಡುವೆ ಏನು ಚರ್ಚೆ ಆಯಿತು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಹಾಗಾದರೆ ಇಬ್ಬರು ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿಕೊಂಡ್ರು, ಅದರ ಇನ್ಸೈಡ್ ಮಾಹಿತಿ ಏನು ಈ ರಿಪೋರ್ಟ್ನಲ್ಲಿ ನೋಡ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನಾಯಿತು? ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು? ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ. ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ. ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸ್ತಾ ಏನೇನ್ ಮಾತಾಡಿದ್ರು? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ. ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ. ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ. ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯನವರಿಗೆ ನಿಮ್ಮ ಆಪ್ತರು 5 ವರ್ಷ ಸಿಎಂ ಅಂತಾರೆ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ, 6 ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಡಿಕೆಶಿ ಹೇಳಿದ್ರಂತೆ. ಅಂತಿಮವಾಗಿ ವೈಮನಸ್ಬಿಟ್ಟು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗೋಣ ಸರ್, ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ರೂ ಬದ್ಧ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದ್ರು. ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದ್ರು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋಲ್ಲ. ನಾನು ಇವೆಲ್ಲ ಗಮನಿಸಿರ್ಬೇಕು. ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ ಎಮ್.ಎಲ್.ಎ ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕ್ಕೊಂಡು 5-6 ಜನ ಹಾಕ್ಕೊಂಡು ಹೋಗ್ಬೋದಾಯಿತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್, ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು. ನನಗೆ 140 ಜನ ನನಗೊಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗ್ತಿಲ್ಲ. ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ ಇಲ್ಲ. ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ. ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅಂದರೆ ನಾಲ್ಕು ಗೋಡೆ ನಡುವೆ ಇಬ್ಬರ ನಡುವೆ ಏನು ಚರ್ಚೆ ಆಯಿತು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಹಾಗಾದರೆ ಇಬ್ಬರು ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿಕೊಂಡ್ರು, ಅದರ ಇನ್ಸೈಡ್ ಮಾಹಿತಿ ಏನು ಈ ರಿಪೋರ್ಟ್ನಲ್ಲಿ ನೋಡ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನಾಯಿತು? ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು? ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ ಸಿಎಂ ಮತ್ತು ಡಿಸಿಎಂ ಕದನ ವಿರಾಮ ಘೋಷಿಸಿದ್ದಾರೆ. ಇಬ್ರು ನಿನ್ನೆ ಬ್ರೇಕ್ಫಾಸ್ಟ್ ನೆಪದಲ್ಲಿ ಒಗ್ಗಟ್ಟಾಗಿ ಶಾಂತಿ ಮಂತ್ರ ಪಠಿಸಿದ್ದಾರೆ. ಹಾಗಿದ್ರೆ ಇಬ್ಬರು ಉಪಹಾರ ಸ್ವೀಕರಿಸ್ತಾ ಏನೇನ್ ಮಾತಾಡಿದ್ರು? ರಿಪಬ್ಲಿಕ್ ಕನ್ನಡಕ್ಕೆ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇಲ್ಲಿದೆ.
ಶಾಸಕರ ದೆಹಲಿ ಪ್ರವಾಸ ಸ್ವೀಕಾರಾರ್ಹ ಅಲ್ಲವೆಂದ ಮಾತು ಆರಂಭಿಸಿದ ಸಿಎಂ ಡಿಕೆಶಿಗೆ ಬಣದ ಶಾಸಕರ ದೆಹಲಿ ಯಾತ್ರೆಗೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇನ್ನು ಸ್ವತಃ ಡಿಕೆಶಿ ವಚನ ಭ್ರಷ್ಟತೆ ಅನ್ನೋ ರೀತಿಯ ಟ್ವೀಟ್ ಮಾಡಿದ್ದಕ್ಕೂ ಸಿದ್ದರಾಮಯ್ಯ ಬೇಸರಗೊಂಡ್ರಂತೆ. ಅಲ್ಲದೆ ಡಿಕೆ ನಿನ್ನ ಆಪ್ತರ ಮಾತಿನಿಂದ ಬೇಸರವಾಗಿದೆ ಅಂತ ಸಿಎಂ ಹೇಳಿದ್ರಂತೆ. ಇನ್ನು ಡಿಸಿಎಂ ಡಿಕೆಶಿ ಸಹ ಬೇಸರಗೊಂಡಿದ್ದು ಸಿದ್ದರಾಮಯ್ಯನವರಿಗೆ ನಿಮ್ಮ ಆಪ್ತರು 5 ವರ್ಷ ಸಿಎಂ ಅಂತಾರೆ, ನಿಮ್ಮ ಆಪ್ತರ ಮಾತುಗಳಿಂದ ನನಗೂ ಬೇಸರ ಆಗಿದೆ, 6 ತಿಂಗಳಿಂದ ನಿರಂತರ ಹೇಳಿಕೆಯಿಂದ ನನಗೆ ನೋವಾಗಿದೆ ಅಂತ ಡಿಕೆಶಿ ಹೇಳಿದ್ರಂತೆ. ಅಂತಿಮವಾಗಿ ವೈಮನಸ್ಬಿಟ್ಟು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧರಾಗೋಣ ಸರ್, ದೆಹಲಿ ವರಿಷ್ಠರ ತೀರ್ಮಾನಕ್ಕೆ ಇಬ್ರೂ ಬದ್ಧ ಅಂತ ಸಿಎಂಗೆ ಡಿಸಿಎಂ ಹೇಳಿದ್ರು ಅಂತ ಗೊತ್ತಾಗಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಒಗ್ಗಟ್ಟಿನ ಮಾತಾಡಿದ್ರು. ನನ್ನ ಮತ್ತು ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ನಾನಂತೂ ಗುಂಪುಗಾರಿಕೆ ಮಾಡಲ್ಲ ಅಂತ ಹೇಳಿದ್ರು. ನನ್ನಲ್ಲಿ ಸಿದ್ದರಾಮಯ್ಯನಲ್ಲಿ ಯಾವತ್ತೂ ನಮಗೆ ಭಿನ್ನಾಭಿಪ್ರಾಯ ಇಲ್ಲ. ನಾನಂತೂ ಗುಂಪು ಮಾಡೋಕ್ಕೆ ಯಾವತ್ತೂ ಹೋಗೋದಲ್ಲ. ನಾನು ನೀವೆಲ್ಲ ಗಮನಿಸಿರ್ಬೇಕು, ಡೆಲ್ಲಿಗೆ ಹೋಗ್ಬೇಕಾದ್ರೆ ನಾನು ಒಬ್ಬ MLA ನನ್ನ ಜೊತೆ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಕರ್ಕೊಂಡು ಹೋಗ್ಬೋದಾಗಿತ್ತು, ಅದೇನು ದೊಡ್ಡ ಕೆಲಸ ಅಲ್ಲ. ಜೊತೆಗೆ ನಾನು ಒಂದು 8 ಜನ ಹಾಕ್ಕೊಂಡು 5-6 ಜನ ಹಾಕ್ಕೊಂಡು ಹೋಗ್ಬೋದಾಯಿತು. ಅದರಿಂದ ಏನೂ ಪ್ರಯೋಜನ ಆಗಲ್ಲ. ನಾವು ಒಂದು ಸ್ಥಾನದಲ್ಲಿ ಇರೋರು, ಪಾರ್ಟಿ ಪ್ರೆಸಿಡೆಂಟ್ ಅಂದರೆ ಐ ಆಮ್ ಲೈಕ್ ಎ ಫಾದರ್ ಫಿಗರ್, ಐ ಮೇ ಬಿ ಯಂಗ್. ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಡ್ಬೇಕು. ನನಗೆ 140 ಜನ ನನಗೆ ಒಂದೇ. ನಾನು ಯಾರನ್ನೂ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ನಾನು ಯಾವತ್ತೂ ಹೋಗ್ತಿಲ್ಲ. ನನಗೂ ಅವ್ರಿಗೂ ಯಾವತ್ತಾದ್ರೂ ಭಿನ್ನಾಭಿಪ್ರಾಯ ಇಲ್ಲ. ಒಟ್ಟಾರೆ ಕಾಂಗ್ರೆಸ್ನ ಗದ್ದುಗೆ ಗುದ್ದಾಟಕ್ಕೆ ಸಿಎಂ ಡಿಸಿಎಂ ತಾತ್ಕಾಲಿಕ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ. ಪವರ್ ಫೈಟ್ ಚೆಂಡು ಸದ್ಯ ದೆಹಲಿ ಅಂಗಳದಲ್ಲಿ ಬಿದ್ದಿದೆ. ಈ ಚೆಂಡನ್ನ ಹೈಕಮಾಂಡ್ ಯಾರ ಬುಟ್ಟಿಗೆ ಹಾಕುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಬೆಳಗ್ಗೆ ಸಿಎಂ ಹಾಗೂ ಡಿಸಿಎಂ ಇಬ್ಬರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿದ್ರು. ಈ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಅಂದರೆ 4 ಗೋಡೆ ನಡುವೆ ಇಬ್ಬರ ನಡುವೆ ಏನು ಚರ್ಚೆ ಆಯಿತು ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣವಾಗಿತ್ತು. ಹಾಗಾದರೆ ಇಬ್ಬರು ಆ ಸಂದರ್ಭದಲ್ಲಿ ಏನೆಲ್ಲ ಮಾತಾಡಿಕೊಂಡ್ರು, ಅದರ ಇನ್ಸೈಡ್ ಮಾಹಿತಿ ಏನು, ಈ ರಿಪೋರ್ಟ್ನಲ್ಲಿ ನೋಡ್ತೀವಿ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಏನೇನಾಯ್ತು? ಸಿಎಂ ಡಿಸಿಎಂ ನಡುವೆ ಮಾತುಕತೆ ಏನು? ಒಂದು ತಿಂಗಳಿಂದ ಕುರ್ಚಿ ಕದನದ ಬಳಿಕ